ನಮಸ್ಕಾರ. ಈ ವಿಡಿಯೋ ಲೆಕ್ಚರ್ ಸೀರೀಸಲ್ಲಿ ನಾವು ಸೆಮಿಕಂಡಕ್ಟರ್ ಡಯೋಡ್ ಅಥವಾ ಪಿ ಎನ್ ಡಯೋಡ್ ಯಾವ ಥರ ಇರುತ್ತೆ, ಹೇಗದು ಆಪ್ರೇಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ನೋಡಿದ್ವಿ ಎನ್ ಟೈಪ್ ಮೆಟೀರಿಯಲ್ ಮತ್ತು ಪಿ ಟೈಪ್ ಮೆಟೀರಿಯಲ್ ಅಂತ ಎರಡು ಥರ ಮೆಟೀರಿಯಲ್ ಇರುತ್ತೆ. ಇಲ್ಲಿ ಎನ್ ಟೈಪಲ್ಲಿ ನಾವು ನಾರ್ಮಲ್ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಇರುತ್ತಲ್ಲ, ಲೈಕ್ ಸಿಲಿಕಾನ್, ಜರ್ಮೇನಿಯಮ್, ಆ ಥರ ಮೆಟೀರಿಯಲ್ಸ್ಗೆ ಇಂಪ್ಯೂರಿಟಿನ ಆ್ಯಡ್ ಮಾಡಿರ್ತೀವಿ. ಸೊ ಈ ಇಂಪ್ಯೂರಿಟಿನ ಆ್ಯಡ್ ಮಾಡಿದಾಗ ನನಗೆ ಐದರ್ ಎನ್ ಟೈಪ್ ಸಿಗುತ್ತೆ ಅಥವಾ ಪಿ ಟೈಪ್ ಸಿಗುತ್ತೆ. ಸೊ ಇಂಪ್ಯೂರಿಟೀಸಲ್ಲಿ ಎರಡು ಥರ ಇಂಪ್ಯೂರಿಟೀಸ್ ಇದೆ ಅಂತ ಹೇಳಿದ್ವಿ. ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ಇನ್ನೊಂದು ಟ್ರೈವೆಲೆಂಟ್ ಇಂಪ್ಯೂರಿಟಿ. ಸೊ ಈ ಪೆಂಟಾವೆಲೆಂಟ್ ಇಂಪ್ಯೂರಿಟಿನಲ್ಲಿ ನಾವೇನು ಹೇಳಿದ್ವಿ ಅಂದರೆ ಔಟರ್ ಮೋಸ್ಟ್ ಶೆಲ್ ಅಥವಾ ವೇಲೆನ್ಸ್ ಬ್ಯಾಂಡಲ್ಲಿ 5 ಎಲೆಕ್ಟ್ರಾನ್ ಇರುತ್ತೆ. ಅದೇ ಟ್ರೈವೆಲೆಂಟ್ ಇಂಪ್ಯೂರಿಟಿನಲ್ಲಿ 3 ಎಲೆಕ್ಟ್ರಾನ್ ಇರುತ್ತೆ ಔಟರ್ ಮೋಸ್ಟ್ ಬ್ಯಾಂಡಲ್ಲಿ. ಸೊ ಈ ಥರ ಇಂಪ್ಯೂರಿಟೀಸ್ ಇರೋವಂತಹ ಕಾಂಪೌಂಡ್ಸ್ನ ನಾವು ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಸಿಗುವಂಥದ್ದೇ ಎನ್ ಟೈಪ್ ಅಥವಾ ಪಿ ಟೈಪ್ ಸೆಮಿಕಂಡಕ್ಟರ್ ಮೆಟೀರಿಯಲ್. ಸೊ ಅದನ್ನು ನಾವು ಲಾಸ್ಟ್ ಸೆಕ್ಷನಲ್ಲಿ ಹೇಳಿದ್ವಿ. ಸೊ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಯಾವ್ದು ಅಂತ ಹೇಳ್ಬಿಡ್ತೀನಿ. ಸೊ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಬಂದ್ಬಿಟ್ಟು ನಿಮಗೆ ಲೈಕ್ ಓದಿರ್ತೀರ, ಆಂಟಿಮೋನಿ, ಆರ್ಸೆನಿಕ್ ಅಥವಾ ಫಾಸ್ಫರಸ್, ಇವೆಲ್ಲ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂಡರಲ್ಲಿ ಬರುತ್ತೆ. ಅದೇ ಟ್ರೈವೆಲೆಂಟ್ ಇಂಪ್ಯೂರಿಟಿ ತೊಗೊಂಡ್ರೆ, ಇದಕ್ಕೆ ನಾನು ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ ಬೋರಾನ್, ಗೇಲಿಯಮ್, ಇಂಡಿಯಮ್, ಮತ್ತು ಬೇರೆ ಬೇರೆದಿದೆ. ಇದೆಲ್ಲ ಟ್ರೈವೆಲೆಂಟ್ ಇಂಪ್ಯೂರಿಟಿ ಅಂಡರಲ್ಲಿ ಬರುತ್ತೆ. ಓಕೆನಾ? ಸೊ ನಾವಿಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಬಗ್ಗೆ ಮಾತಾಡಬೇಕು. ಸೊ ಏನು ಮಾಡ್ತೀವಿ ಅಲ್ಲಿ ಪಿ ಎನ್ ಜಂಕ್ಷನಲ್ಲಿ ಅಂದರೆ ಈ ಥರ ಕ್ರಿಯೇಟ್ ಮಾಡಿರೋವಂಥ ಪಿ ಟೈಪ್ ಮತ್ತು ಎನ್ ಟೈಪ್ ಮೆಟೀರಿಯಲ್ಸ್ನ, ಸೊ ಇದನ್ನು ಪಿ ಟೈಪ್ ಅಂತ ಅಂದ್ಕೊಳ್ಳೋಣ, ನೆಕ್ಸ್ಟು ಇದನ್ನು ಎನ್ ಟೈಪ್ ಅಂತ ಅಂದ್ಕೊಳ್ಳೋಣ. ಈ ಥರ ಎರಡು ಮೆಟೀರಿಯಲ್ ಇದೆಯಲ್ಲ, ಇವೆರಡು ಮೆಟೀರಿಯಲ್ನ ನಾನು ಫ್ಯೂಸ್ ಮಾಡಿದಾಗ ಸಿಗುವಂಥ ಮೆಟೀರಿಯಲ್ಲೇ ಪಿ ಎನ್ ಜಂಕ್ಷನ್ ಡಯೋಡ್. ಬಿಕಾಸ್ ಇದು ಪಿ ಮತ್ತು ಎನ್ನ ಸೇರಿ ಮಾಡಿರುವಂಥ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ಲು. ಸೊ ಇಲ್ಲಿ ಒಂದು ಜಂಕ್ಷನ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಜಂಕ್ಷನ್ ಅಂತ ಕರಿತೀವಿ. ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ, ಪಿನಲ್ಲಿರುವಂತಹ ಮೆಜಾರಿಟಿ ಕ್ಯಾರಿಯರ್ಸ್ ಅಂದರೆ ಪಾಸಿಟಿವ್ ಚಾರ್ಜಸ್ಸು, ಮತ್ತು ಎನ್ನಲ್ಲಿರುವಂಥ ಮೆಜಾರಿಟಿ ಕ್ಯಾರಿಯರ್ಸ್ ಅಂದರೆ ಎಲೆಕ್ಟ್ರಾನ್ಸು, ನೆಗೆಟಿವ್ ಚಾರ್ಜಸ್ಸು, ಇದು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಇಲ್ಲಿಂದ ಈ ಕಡೆ ಜಂಪ್ ಆಗಕ್ಕೆ ಟ್ರೈ ಮಾಡುತ್ತೆ. ಆ್ಯಸ್ ಸೂನ್ ಆಸ್ ನಾನು ಯಾವಾಗ ಎರಡು ಹತ್ತಿರ ಈ ಥರ ಫ್ಯೂಸ್ ಮಾಡ್ತೀನಿ, ಆವಾಗ ಇವೆರಡು ರೀಕಾಂಬೈನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಇದನ್ನು ನಾವು ರೀಕಾಂಬಿನೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಎಲ್ಲಿ ತನಕ ರೀಕಂಬೈನ್ ಆಗುತ್ತೆ ಅಂದರೆ, ಇನಿಷಿಯಲಿ ಸ್ವಲ್ಪ ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಸ್ವಲ್ಪ ಹೋಲ್ಸ್ ಬಂದು ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು, ಈ ಬ್ಯಾರಿಯರ್ನ ನಾವು ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಓಕೆ, ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಸೊ ಅದನ್ನೇ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಲ್ಲಿ ಡಿಪ್ಲೀಷನ್ ರೀಜನ್ ಇದೆ ನಮಗೆ. ಸೊ ಎರಡು ಫ್ಯೂಸ್ ಮಾಡಿ ಇಲ್ಲಿ ಮೆಟಲ್ ಕಾಂಟ್ಯಾಕ್ಟ್ಸ್ ಕನೆಕ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ನೆಕ್ಸ್ಟು ವೋಲ್ಟೇಜ್ ಅಪ್ಲೈ ಮಾಡಿದಾಗ ಡಯೋಡ್ನ ಆಪ್ರೇಟ್ ಮಾಡ್ತೀನಿ ಅಪ್ಲೈ ಮಾಡಿ. ಸೊ ಈ ಡಿಪ್ಲೀಷನ್ ರೀಜನ್ ಏನು ಮಾಡುತ್ತೆ ಅಂದರೆ, ಮುಂದೆ ಇನ್ಯಾವ ಹೋಲ್ಸು ಅಥವಾ ಎಲೆಕ್ಟ್ರಾನ್ಸು ಈ ಕಡೆಯಿಂದ ಈ ಕಡೆ ಆಗಿರ್ಬೋದು, ಹೋಲ್ಸು ಅಥವಾ ಎಲೆಕ್ಟ್ರಾನ್ಸ್ ಈ ಕಡೆಯಿಂದ ಈ ಕಡೆ ಆಗಿರ್ಬೋದು, ಇದನ್ನು ದಾಟಕ್ಕೆ ಬಿಡಲ್ಲ. ಬಿಕಾಸ್ ಇದೊಂಥರ ಗೋಡೆ ಥರ ಬಂದ್ಬಿಟ್ಟಿದೆ. ಸೊ ಇದು ಒಂದು ಸಿಂಪಲ್ ಡಯೋಡ್ ಸ್ಟ್ರಕ್ಚರು.
ಸೊ ಇದರಲ್ಲಿ 3 ಕೇಸಸ್ ಇದೆ ಆರ್ 3 ಕಂಡೀಷನ್ಸ್ ಇದೆ. ಏನು ಅಂದರೆ ವೆನ್ ದ ವೋಲ್ಟೇಜ್ ಅಂದರೆ ಇದನ್ನು ನಾನು ವಿ ಡಿ ಅಂತ ಕರಿತೀನಿ, 2 ಪಾಯಿಂಟ್ಸ್ ಇದೆ ಅಲ್ವಾ, ಇದ್ರ ಮಧ್ಯೆ ಅಪ್ಲೈ ಮಾಡೋ ವೋಲ್ಟೇಜ್ನ ಯೂಶ್ವಲಿ ವಿ ಡಿ ಅಂತ ಕರಿತೀವಿ, ಅಥವಾ ಇದನ್ನು ಬಯಾಸ್ ವೋಲ್ಟೇಜ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಈ ಪಿ ಟೈಪ್ ಮೆಟೀರಿಯಲ್ಸ್ಗೆ ಯೂಶ್ವಲಿ ಈ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಪಿ ಮತ್ತು ಎನ್ ಮಧ್ಯ ಇಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಆಗುತ್ತೆ ಅಥವಾ ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಫಸ್ಟ್ ಕಂಡೀಷನ್ ಏನು ಅಂದರೆ ನಾನು ಅಪ್ಲೈ ಮಾಡಿರೋ ವೋಲ್ಟೇಜು ಅಕ್ರಾಸ್ ಮೈ ಪಿ ಟೈಪ್ ಆರ್ ಪಿ ಮತ್ತು ಎನ್ ಮಧ್ಯ ಏನು ಅಪ್ಲೈ ಮಾಡಿದ್ದೀನಿ ಇಲ್ಲಿ 0 ವೋಲ್ಟ್ಸ್, ಅಂದರೆ ಏನೂ ಕನೆಕ್ಟ್ ಮಾಡಿಲ್ಲ, ಬ್ಯಾಟ್ರಿನೇ ಕನೆಕ್ಟ್ ಮಾಡಿಲ್ಲ. ಸೊ ಆ ಥರ ಅಂದ್ಕೊಂಡ್ರೆ ಬ್ಯಾಟ್ರಿನೇ ಕನೆಕ್ಟ್ ಮಾಡಿಲ್ಲ ಅಥವಾ 0 ಪೊಟೆನ್ಷಿಯಲಲ್ಲಿ ಇದೆ ಅಂದ್ಕೊಂಡ್ರೆ ಕರೆಂಟ್ ಏನು ಫ್ಲೋ ಆಗ್ತಿರುತ್ತೆ, 0 ಫ್ಲೋ ಆಗ್ತಿರುತ್ತೆ, 0 ಆ್ಯಮ್ಸ್ ಅಥವಾ 0 ಮಿಲಿ ಆ್ಯಮ್ಸ್ ಫ್ಲೋ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಡಿಪ್ಲೀಷನ್ ರೀಜನ್ ಇದೆ. ಈ ಡಿಪ್ಲೀಷನ್ ರೀಜನ್ ಬಂದ್ಬಿಟ್ಟು ಒಂಥರ ಗೋಡೆ ಥರ. ಓಕೆ, ಸೊ ಇಲ್ಲಿ ಏನೂ ಕರೆಂಟ್ ಫ್ಲೋ ಆಗಲ್ಲ. ಸೊ ಇದನ್ನು ನೋ ಅಪ್ಲೈಡ್ ಬಯಾಸ್ ಅಂತ ಕರಿತೀವಿ. ಏನೂ ವೋಲ್ಟೇಜ್ ಅಪ್ಲೈ ಮಾಡಿಲ್ಲ, ಬಯಾಸ್ ಅಂದರೆ ವೋಲ್ಟೇಜ್ ಅಂತ ಬೇಸಿಕಲಿ. ಸೊ ಇದು ಏನೂ ಅಪ್ಲೈ ಮಾಡಿಲ್ಲದೆ ಇರೋವಾಗ ನನಗೆ ಏನೂ ಕರೆಂಟ್ ಫ್ಲೋ ಆಗಲ್ಲ. ಓಕೆನಾ. ಸೆಕೆಂಡ್ ಕಂಡೀಷನ್ ಏನು ಬಂತು ಇದರಲ್ಲಿ, ಓಕೆ, ಸಿಂಬಲ್ ರೆಪ್ರೆಸೆಂಟ್ ಮಾಡಿಬಿಡ್ತೀನಿ. ಡಯೋಡ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಯೂಶ್ವಲ್ ಆಗಿ. ಸೊ ಇದು ಪಿ ಟೈಪು, ಇಲ್ಲಿ ಬರೋದು ಪಿ ಟೈಪ್ ಮೆಟೀರಿಯಲ್ಲು, ಈ ಕಡೆ ಬರೋದು ಎನ್ ಟೈಪ್ ಮೆಟೀರಿಯಲ್ಲು. ಸೊ ಯೂಶ್ವಲಿ ನಾವು ಪಿ ಟೈಪ್ನ ಆ್ಯನೋಡ್ ಅಂತ ಕರಿತೀವಿ, ಎನ್ ಟೈಪ್ನ ಕ್ಯಾಥೋಡ್ ಅಂತ ಕರಿತೀವಿ. ಅಂದರೆ ಇದು ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ ಯೂಶ್ವಲ್ ಆಗಿ, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಯೂಶ್ವಲಿ ಈ ಕಂಡೀಷನ್ ತೊಗೊಂಡ್ರೆ ವಿ ಡಿ ಏನಿದೆ 0 ಇದೆ, ಏನೂ ಕನೆಕ್ಟ್ ಮಾಡಿಲ್ಲ. ಸೊ ವಿ ಡಿ 0 ಇರುತ್ತೆ, ಸೊ 0 ವೋಲ್ಟ್ಸ್ ಇರುತ್ತೆ. ಸೊ ವಿ ಡಿ 0 ಇದ್ದರೆ ಐ ಡಿ ಕರೆಂಟ್ ಏನಿರುತ್ತೆ, ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ ಪಾರ್ಟ್, ಇದನ್ನು ಐ ಡಿ ಅಂತ ಕರಿತೀವಿ. ಐ ಡಿ ಏನಿರುತ್ತೆ 0 ಆ್ಯಮ್ಸ್ ಇರುತ್ತೆ. 0 ಆ್ಯಮ್ಸ್, 0 ಮಿಲಿ ಆ್ಯಮ್ಸ್, ಯೂಶ್ವಲಿ ಮಿಲಿ ಆ್ಯಮ್ಸಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಅದಕ್ಕೆ ನಾವು 0 ಮಿಲಿ ಆ್ಯಂಪ್ ಅಂತ ತೋರಿಸ್ತೀವಿ. ಸೊ ಇದು ಫಸ್ಟ್ ಕಂಡೀಷನ್. ಓಕೆನಾ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ನಾನು ಒಂದು ಪೊಟೆನ್ಷಿಯಲ್ ಅಪ್ಲೈ ಮಾಡ್ತಿದ್ದೀನಿ, ಅದು ವಿ ಡಿ ವಿಚ್ ಇಸ್ ಲೆಸ್ ದ್ಯಾನ್ 0, ಅಥವಾ ಈ ಕಂಡೀಷನನ್ನು ನಾವು ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಓಕೆ, ರಿವರ್ಸ್ ಬಯಾಸಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನೀವು ನೋಡ್ಬೋದು ಇಲ್ಲಿ ನನ್ನ ಪಿ ಟೈಪ್ ಮೆಟೀರಿಯಲ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ದೀನಿ. ಅದೇ ಥರ ಎನ್ ಟೈಪ್ ಮೆಟೀರಿಯಲ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಸಿಂಬಲ್ ಪ್ರಕಾರ ನೋಡಬೇಕು ಅಂದರೆ ಇದು ಸಿಂಬಲ್ಲು. ಓಕೆನಾ. ಸೊ ಇದು ನನ್ನ ಆ್ಯನೋಡು, ಇದು ನನ್ನ ಕ್ಯಾಥೋಡು. ಸೊ ಇದು ಗೊತ್ತು ನಿಮಗೆ, ಇದು ಪಿ ಸೈಡ್ ಇಲ್ಲಿದೆ, ಎನ್ ಸೈಡ್ ಈ ಕಡೆ ಇರುತ್ತೆ. ಸೊ ಆ್ಯನೋಡ್ಗೆ ನಾನೇನು ಮಾಡ್ತಿದ್ದೀನಿ, ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತಿದ್ದೀನಿ. ಕ್ಯಾಥೋಡ್ಗೆ ಏನು ಮಾಡ್ತಿದ್ದೀನಿ, ಪಾಸಿಟಿವ್ ಪೊಟೆನ್ಷಿಯಲ್ ಕೊಡ್ತಿದ್ದೀನಿ. ಸೊ ಈ ಥರ ಕೊಟ್ಟಾಗ ಏನಾಗುತ್ತೆ, ಇಲ್ಲಿರೋ ಡಯಾಗ್ರಾಮ್ ನೋಡಿ. ಸೊ ಸಿನ್ಸ್ ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತಿರೋದ್ರಿಂದ ಪಿ ಟೈಪಲ್ಲಿ ಮೆಜಾರಿಟಿ ಏನಿದೆ, ನನಗೆ ಮೆಜಾರಿಟಿ ಇರೋದು ಹೋಲ್ಸ್ ಅಂದರೆ ಪಾಸಿಟಿವ್ ಚಾರ್ಜಸ್ ಅಲ್ವಾ. ಸೊ ನಾನು ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ಇದು ಅನ್ಲೈಕ್ ಪೋಲ್ಸ್ ಆಯಿತು. ಸೊ ನೆಗೆಟಿವು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರೋ ಹೋಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಡುತ್ತೆ ಆಚೆಗೆ. ಆ ಥರ ಅಂದ್ಕೊಳ್ಳಿ ನೀವು. ಓಕೆ, ಅದೇ ಥರ ಇಲ್ಲಿ ಕೊಡ್ತಿರೋದೇನು ಎನ್ ಟೈಪ್ಗೆ ಪಾಸಿಟಿವ್ ಬಂದ್ಬಿಟ್ಟು ಎನ್ ಟೈಪು ಕೊಡ್ತೀನಿ. ಬಟ್ ಎನ್ ಟೈಪಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಏನು, ಎಲೆಕ್ಟ್ರಾನ್ಸು. ಸೊ ಎಲೆಕ್ಟ್ರಾನ್ಸ್ ಇದ್ದಾಗ ಇದು ಅಗೇನ್ ಅನ್ಲೈಕ್ ಚಾರ್ಜಸ್ಸು, ಇದೆಲ್ಲ ಆಚೆ ಬಂದ್ಬಿಟ್ಟು ಅಕ್ಯುಮುಲೇಟ್ ಆಗುತ್ತೆ. ಸೊ ಇದು ಅಕ್ಯುಮುಲೇಟ್ ಆಗ್ತಿದೆ ಅನ್ನೋದಕ್ಕಿಂತ ಇದು ಏನಾಗ್ತಿದೆ, ಇಲ್ಲಿ ಡಿಪ್ಲೀಷನ್ ರೀಜನ್ ಇತ್ತಲ್ಲ ನಮಗೆ, ಇದು ಜಾಸ್ತಿ ಆಗ್ತಿದೆ ತಾನೇ. ಬಿಕಾಸ್ ಇಲ್ಲಿ ಹೋಲ್ಸ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಿದೆ. ಹೋಲ್ಸ್ಗಳಿಂದ ಕ್ರಿಯೇಟ್ ಆಗ್ತಿದೆ, ಇಲ್ಲಿ ಇದ್ದಿದ್ದು ಎಲೆಕ್ಟ್ರಾನ್ಸ್ನೆಲ್ಲ ಆಚೆ ಸಕ್ ಮಾಡ್ತಿದೆ, ಒಂಥರ ವ್ಯಾಕ್ಯೂಮ್ ಕ್ಲೀನರ್ ಥರ ಎಲ್ಲ ಸಕ್ ಮಾಡ್ತಿದೆ ಈ ಪಾಸಿಟಿವ್ ಚಾರ್ಜ್. ಅದೇ ಥರ ಇಲ್ಲಿ ಇದ್ದಿದ್ದ ಅಂತಹ ನನ್ನ ಹೋಲ್ಸ್ನೆಲ್ಲ ಆಚೆ ಎಳ್ಕೋತಿದೆ. ಸೊ ಆ ಥರ ಎಳ್ಕೊಂಡಾಗ ಇಲ್ಲೇನು ಕ್ರಿಯೇಟ್ ಆಗ್ತಿದೆ, ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನ್ಸ್ ಬಂದು ಕೂತ್ಕೋತಿದೆ, ಇಲ್ಲಿರೋ ಎಲೆಕ್ಟ್ರಾನ್ಸು. ಸೊ ಇದು ಡಿಪ್ಲೀಷನ್ ರೀಜನ್ ದೊಡ್ಡದಾಯಿತು ಇಲ್ಲಿ.
ಸೊ ಅಗೈನ್ ಇಲ್ಲೂ ಕೂಡ ನನಗೆ ಕರೆಂಟು ಮೂವ್ ಆಗಲ್ಲ. ಸೊ ಈ ಥರ ತೋರಿಸ್ಬೋದು ಕರೆಂಟು. ಇಲ್ಲಿ ಕರೆಂಟ್ ಯಾವ ಫ್ಲೋ ಆಗುತ್ತೆ ಅಂದರೆ ಐ ಎಸ್. ಈ ಐ ಎಸ್ನ ಏನಂತ ಕರಿತೀವಿ ಯೂಶ್ವಲಿ ಅಂದರೆ ನಾವು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಈ ಕರೆಂಟು ಯಾವುದರಿಂದ ಫ್ಲೋ ಆಗುತ್ತೆ ಅಂದರೆ ಇದರಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇತ್ತು ಅಂತ ಹೇಳಿದೆ ಅಲ್ವಾ, ಮೈನಾರಿಟಿ. ಸೊ ಇಲ್ಲಿ ಮೈನಾರಿಟಿ ಏನಿತ್ತು, ಹೋಲ್ಸ್ ಇತ್ತು. ಇಲ್ಲಿ ಮೈನಾರಿಟಿ ಏನಿತ್ತು, ಎಲೆಕ್ಟ್ರಾನ್ಸ್ ಇತ್ತು. ಅಂದರೆ ಪಿ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಮೈನಾರಿಟಿ, ಎನ್ ಟೈಪಲ್ಲಿ ಹೋಲ್ಸ್ ಇರುತ್ತೆ. ಈ ಮೈನಾರಿಟಿ ಕ್ಯಾರಿಯರ್ಸಿಂದ ಅದು ಒಂಥರ ಪಾಸಿಟಿವ್ ಫಾರ್ವರ್ಡ್ ಬ್ಯಾಸ್ ಥರ ಫೀಲ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಅಮೌಂಟು, ಲೈಕ್ ನನ್ನ ರಿವರ್ಸ್ ಕರೆಂಟು ತುಂಬ ಕಡಿಮೆ ಇರುತ್ತೆ, ಮೈಕ್ರೋ ಆ್ಯಮ್ಸು ಅಥವಾ ನ್ಯಾನೋ ಆ್ಯಮ್ಸು ಆ ಥರ ರೇಂಜಲ್ಲಿ ಇರುತ್ತೆ. ಓಕೆನಾ. ಸೊ ಸ್ಪೆಸಿಫಿಕಲಿ ಸ್ಪೀಕಿಂಗ್ ರಿವರ್ಸ್ ಬಯಾಸಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಓಕೆ, ಐ ಡಿ ಕರೆಂಟ್ ಇರಲ್ಲ, ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂದರೆ, ಅಗೈನ್ ಡಯೋಡ್ ತೊಗೋತೀನಿ. ಸೊ ಆ್ಯನೋಡು, ಕ್ಯಾಥೋಡು. ಈ ಆ್ಯನೋಡ್ಗೆ ನಾನು ಪಾಸಿಟಿವ್ ಪೊಟೆನ್ಷಿಯಲ್ ಕೊಡ್ತಿದ್ದೀನಿ, ಕ್ಯಾಥೋಡ್ಗೆ ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತೀನಿ. ಸೊ ಆ್ಯಸ್ ಯು ಸಿ ಹಿಯರ್, ಪಾಸಿಟಿವ್ ನೆಗೆಟಿವ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಅಪ್ಲೈ ಆಗ್ತಿರೋದ್ರಿಂದ ಇದರಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಏನು ಪಿ ಟೈಪಲ್ಲಿ ಹೋಲ್ಸು. ಸೊ ಲೈಕ್ ಪೋಲ್ ರಿಪಲ್ ಈಚ್ ಅದರ್, ಅಂದರೆ ಈ ಕಡೆಯಿಂದ ಒಂಥರ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಈಗ ನನಗೆ ಅಲ್ವಾ. ಅದೇ ಥರ ಎನ್ ಟೈಪ್ ರೀಜನ್ ನೋಡಿ, ಎನ್ ಟೈಪಲ್ಲಿ ನೆಗೆಟಿವ್ ಟರ್ಮಿನಲ್ ಕೊಟ್ಟಿದ್ದೀನಿ. ನೆಗೆಟಿವ್ ಟರ್ಮಿನಲ್ ಕೊಟ್ಟಿರೋದ್ರಿಂದ ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನ್ಸು. ಸೊ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಎಲೆಕ್ಟ್ರಾನ್ಸು ಕೂಡ ರಿಪಲ್ ಆಗ್ತಿದೆ. ರಿಪಲ್ ಅನ್ನೋದಕ್ಕಿಂತ ಇವೆರಡು ಟೈಟ್ಲಿ ವಾಲ್ ಹತ್ರಕ್ಕೆ ಹೋಗ್ತಿದೆ. ಈ ವಾಲು ಬ್ರೇಕ್ ಡೌನ್ ಆಗುತ್ತೆ ಅಥವಾ ಡಿಪ್ಲೀಷನ್ ರೀಜನ್ ತುಂಬ ಚಿಕ್ಕದಾಗಿ, ಆ್ಯಸ್ ಐ ಇನ್ಕ್ರೀಸ್ ದಿಸ್ ವೋಲ್ಟೇಜ್, ಈ ವೋಲ್ಟೇಜ್ನ ನಾನು ಜಾಸ್ತಿ ಮಾಡ್ತಿದ್ದೆ, ಲೈಕ್ 0 ವೋಲ್ಟ್ಸು 1 ವೋಲ್ಟು 2 ವೋಲ್ಟು ಆ ಥರ ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ವ್ಯಾಲ್ಯೂನ ಈ ವಾಲು ಅಥವಾ ಈ ಬ್ಯಾರಿಯರ್ ಇತ್ತಲ್ಲ ಇದು ಕಡಿಮೆ ಆಗಿ ಒಂದು ಸತಿಗಿದು ಬ್ರೇಕ್ ಆದಂಗಾಗಿ ಕರೆಂಟ್ಸು ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿ ಇಲ್ಲಿ ಬ್ಯಾಟ್ರಿಗೆ ಪೊಟೆನ್ಷಿಯಲ್, ಪಾಸಿಟಿವ್ ಪೊಟೆನ್ಷಿಯಲ್ ಅಥವಾ ಪಾಸಿಟಿವ್ ಟರ್ಮಿನಲ್ಗೆ ಬಂದು ಸೇರುತ್ತೆ. ಸೊ ಇಲ್ಲಿ ನಾವು ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳ್ತೀವಿ. ಓಕೆನಾ. ಸೊ ಯೂಶ್ವಲಿ ಕನ್ವೆನ್ಷನಲ್ ಆಗಿ ಕರೆಂಟ್ ಫ್ಲೋ ಆಗೋದು ಹೆಂಗೆ ತೋರಿಸ್ತಿದ್ವಿ ಅಥವಾ ಹೆಂಗೆ ಹೇಳಿದ್ವಿ, ಲಾಸ್ಟ್ ಸೆಕ್ಷನಲ್ಲಿ ಹೇಳಿದ್ವಿ, ಹೋಲ್ ಮೂಮೆಂಟ್ ಏನಿದೆ ಅದನ್ನೇ ಕರೆಂಟ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಹೋಲ್ಸ್ ಹೆಂಗೆ ಮೂವ್ ಆಗ್ತಿರುತ್ತೆ, ಇಲ್ಲಿ ಹೋಲ್ಸು ಲೆಫ್ಟಿಂದ ರೈಟಿಗೆ ಮೂವ್ ಆಗ್ತಿರುತ್ತೆ, ಅದೇ ಎಲೆಕ್ಟ್ರಾನ್ಸು ರೈಟಿಂದ ಲೆಫ್ಟಿಗೆ ಮೂವ್ ಆಗುತ್ತೆ. ಸೊ ಕನ್ವೆನ್ಷನಲ್ ಕರೆಂಟ್ ಪ್ರಕಾರ ತೊಗೊಂಡ್ರೆ ನಾವು ಹೋಲ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹೋಲ್ಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಐ ಡಿನ ನಾವು ಈ ಥರ ತೋರಿಸಿದ್ವಿ. ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಐ ಡಿ ಕರೆಂಟ್ ಫ್ಲೋ ಆಗುತ್ತೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಈ ಥರ ಸರ್ಕ್ಯೂಟ್ಗಳಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸರ್ಕ್ಯೂಟ್ನ ನಾವು ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ಇಟ್ಟರೆ ಡಯೋಡು ಕರೆಂಟ್ನ ಫ್ಲೋ ಆಗೋಕ್ಕೆ ಮಾಡೋಕ್ಕೆ ಬಿಡುತ್ತೆ. ಸೊ ಪಾಸ್ ಮಾಡೋಕ್ಕೆ ಬಿಡುತ್ತೆ ಅಂದಾಗ ಇದು ಡಯೋಡು ಆನ್ ಆಗಿದೆ ಅಂತ ಹೇಳ್ತೀವಿ. ಇದು ಡಯೋಡ್ ಆನ್ ಸ್ಟೇಟು. ಪ್ರೀವಿಯಸ್ಸಲ್ಲಿ ನೋಡಿದ್ವಲ್ಲ, ಇಲ್ಲಿ ಏನು ಕರೆಂಟ್ ಅಲೋ ಮಾಡ್ತಿರ್ಲಿಲ್ಲ ನನಗೆ, ಇದನ್ನು ಆಫ್ ಸ್ಟೇಟು. ಇದು ಕೂಡ ಒಂಥರ ಆಫ್ ಸ್ಟೇಟೆ, ಏನೂ ವರ್ಕೇ ಆಗ್ತಿಲ್ಲ ಇಲ್ಲಿ. ಸೊ ಐ ಡಿನೂ 0 ಇದೆ. ಸೊ ಇದು ಆಫ್ ಸ್ಟೇಟ್. ಸೊ ಇದು ಜನ್ರಿಕ್ಕು, ಬೇಸಿಕ್ಕು, ಇದನ್ನು ತಿಳ್ಕೊಳ್ಳಿ. ಇದು ಬಿಟ್ಟು ಇನ್ನೊಂದು ಈಕ್ವೇಷನ್ ಇದೆ ಕರೆಂಟು, ಈ ಐ ಡಿ ಕರೆಂಟ್ ಅಥವಾ ಡ್ರೈನ್ ಕರೆಂಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡ್ರೈನ್ ಕರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಈ ಫಾಲೋಯಿಂಗ್ ಒಂದು ಈಕ್ವೇಷನ್ ಬರೀತಿದ್ದೀನಿ. ಇದನ್ನು ಶಾಕ್ಲೆಸ್ ಈಕ್ವೇಷನ್ ಅಂತ ಕರೀತಾರೆ. ಶಾಕ್ಲೆಸ್ ಈಕ್ವೇಷನ್ ಮುಖಾಂತರ ನಾವು ಏನು ಕರೆಂಟ್ ಫ್ಲೋ ಆಗ್ತಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದನ್ನು ಶಾಕ್ಲೆಸ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಈ ಶಾಕ್ಲೆಸ್ ಈಕ್ವೇಷನಲ್ಲಿ ಈ ಟರ್ಮಿನಾಲಜೀಸ್ ಏನೇನಂದರೆ, ವಿ ಡಿ ಬಂದ್ಬಿಟ್ಟು ವೋಲ್ಟೇಜ್ ಅಕ್ರಾಸ್ ದ ಡಯೋಡ್ ಅಥವಾ ಅಪ್ಲೈಡ್ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್. ಓಕೆ, ಅದೇ ಥರ ನೀಟಾಗಿದೆಯಲ್ಲ, ಇದು ಬಂದ್ಬಿಟ್ಟು ನನಗೆ ಒಂದು ಫ್ಯಾಕ್ಟರು, ಐಡಿಯಾಲಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಅದೇ ಥರ ವಿ ಟಿ ಬಂದ್ಬಿಟ್ಟು
ಥರ್ಮಲ್ ವೋಲ್ಟೇಜ್ ಅಂತ ಕರಿತೀನಿ. ಈ ವಿ ಟಿನ ಯೂಶ್ವಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಮತ್ತು ವಿ ಟಿ ಬಂದ್ಬಿಟ್ಟು ಥರ್ಮಲ್ ವೋಲ್ಟೇಜು, ಮತ್ತು ಈಕ್ವೇಷನಲ್ಲಿ ಐ ಎಸ್ ಇದೆ ಅಲ್ವಾ, ಐ ಎಸ್ನ ಆಗಲೇ ಹೇಳಿದೆ, ಇದನ್ನು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಈ ವಿ ಟಿನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ವಿ ಟಿ ಒಂದು ಥರ್ಮಲ್ ವೋಲ್ಟೇಜು, ಇದನ್ನು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ಗೆ ಟೈಮ್ಸ್ ಆಬ್ಸಲ್ಯೂಟ್ ಟೆಂಪ್ರೇಚರ್ ಟಿಕೆ ಡಿವೈಡೆಡ್ ಬೈ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದು ಗೊತ್ತಿರೋದೆ. ಸೊ ಅದು 1.38 × 10⁻⁻23 ಜೌಲ್ ಪರ್ ಕೆಲ್ವಿನ್ ಬರುತ್ತೆ. ಇದು ಟೆಂಪ್ರೇಚರು ಕೆಲ್ವಿನಲ್ಲಿರುತ್ತೆ. ಇದು ಕ್ಯೂ ಚಾರ್ಜ್ ಕೂಲಂಬಲ್ಲಿರುತ್ತೆ. ಸೊ ಚಾರ್ಜ್ ಎಷ್ಟು 1.6 × 10⁻⁻19 ಕೂಲಂಬ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಬ್ಸಲ್ಯೂಟ್ ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ 270 ಡಿಗ್ರಿ ಕೆಲ್ವಿನ್ ಪ್ಲಸ್ ಏನು ಟೆಂಪ್ರೇಚರ್ ಇದೆ ಡಿಗ್ರಿನಲ್ಲಿ ಏನು ಕೊಟ್ಟಿರ್ತೀವಿ, ರೂಮ್ ಟೆಂಪ್ರೇಚರು ಏನಾದ್ರು ಕೊಟ್ಟಿರ್ತೀವಲ್ಲ, ಅದನ್ನು ಆ್ಯಡ್ ಮಾಡಿದ್ರೆ ಬರೋದೇ ಆಬ್ಸಲ್ಯೂಟ್ ಟೆಂಪ್ರೇಚರ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ವಿ ಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ಅ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ಮೈ ಸರ್ಕ್ಯೂಟ್. ಸೊ ಇಷ್ಟು ಬಂದ್ಬಿಟ್ಟು ಡಯೋಡ್ದು ಕಾನ್ಫಿಗ್ರೇಷನ್ ಬಗ್ಗೆ, ಯಾವ ಥರ ಡಯೋಡ್ ಆಪ್ರೇಟ್ ಮಾಡ್ತೀವಿ, 3 ರೀಜನ್ಸಲ್ಲಿ ಹೇಗೆ ಆಪ್ರೇಟ್ ಆಗುತ್ತೆ, ಏನು ಅಪ್ಲೈ ಮಾಡಲಿಲ್ಲ ಅಂದರೆ ಹೇಗೆ, 0 ವೋಲ್ಟೇಜ್ ಅಂದರೆ ಪಾಸಿಟಿವ್ ವೋಲ್ಟೇಜ್ ಕೊಟ್ಟಾಗ ಹೇಗೆ, ರಿವರ್ಸ್ ಬಯಾಸ್ ಮಾಡಿದಾಗ ಹೇಗೆ. ಸೊ ಇದು 3 ಕಂಡೀಷನ್. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಜಸ್ಟ್ ಫೀಡ್ಬ್ಯಾಕ್ ಕೊಡಿ, ನಾನು ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.